ಎಲೆಕ್ಷನ್ ಪೂರ್ವದಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಿಮ್ಗೆ ಅದನ್ನು ಕೂಡ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ನಿಮಗೆ ಕ್ಲಿಪ್ಗಳು ಹಾಕ್ತೀನಿ. ಏನ್ ಹೇಳಿದಾರೆ ಅವರು, ಬರ್ತಕ್ಕಂತ ದಿನದಲ್ಲಿ ನಾನು ಈ ಭಾಗದ ಶಾಸಕನಾಗಿ ಆಯ್ಕೆಯಾದ ನಂತರ ಹುಮ್ನಾಬಾದ್ನಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡ್ತೀನಿ. ಇದು ನಾನು ಹೇಳಿದ ಮಾತಲ್ಲ, ಸನ್ಮಾನ್ಯ ಶಿವಲಿಂಗಪ್ಪ ಪಾಟೀಲ್ ಅವರು ಹೇಳಿದ್ದಾರೆ. ಅದ್ರ ಜೊತೆಲಿ ಏನ್ ಹೇಳಿದ್ದಾರೆ ಅಂದ್ರೆ, ಹುಮ್ನಾಬಾದ್ ಪಟ್ಟಣದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ನನಗೆ ಗೊತ್ತಾಗಿಲ್ಲ. ಈಗ 2.5 ವರ್ಷ ಟೈಮ್ ಮುಗೀತು, ಹನಿಮೂನ್ ಪೀರಿಯಡ್ ಮುಗೀತು. 2.5 ವರ್ಷ ಆಯ್ತು. ಇಲ್ಲಿವರೆಗೆ ಸಕ್ಕರೆ ಕಾರ್ಖಾನೆ ಬಗ್ಗೆ ನೀವೇನಾದ್ರೂ ಯೋಚನೆ ಮಾಡಿದಿರ? ಯೋಚನೆ ಮಾಡಿದ್ರೆ ಎಲ್ಲಾದ್ರೂ ಸ್ಥಳ ನೋಡಿದಿರ? ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಬೇಕು ಅಂತ ನಿಮ್ಗೆ ಏನಾದ್ರು ಇದೆಯಾ? ಎಲ್ಲಾದ್ರೂ ಜಾಗ ಸಿಕ್ಕಿದೆಯಾ? ಇವೆಲ್ಲ ಜನರಿಗೆ ಬರೇ ಜನರಿಗೆ ಯಾವ ರೀತಿ ಅವ್ರು ಮಾಡ್ಕೊಂಡು ಹೋಗಿದ್ರು ಪ್ರತಿಯೊಂದು ಇದ್ರಲ್ಲಿ ನೋಡಿ. ಈ